ಓಂ ನಮೋ ವೆಂಕಟೇಶಾಯ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಹರಕೆಗಳಲ್ಲಿ ನಾನಾ ವಿಧದ ಹರಕೆಗಳಿರುತ್ತೆ. ಎಲ್ಲೋ ಒಂದು ಕಡೆ ನಾವು ಇವತ್ತಿನ ಸಹ ಎಲ್ಲರಲ್ಲೂ ಪ್ರಚಾರತೆಯನ್ನು ಪಡೆದಿರ್ತಕ್ಕಂಥ ಹರಕೆ ಅಂದರೆ ತಲೆಗೂದಲನ್ನು ನಾವು ಭಗವಂತನಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು. ಕೂದಲಿನ ಹರಕೆ ಅಂತ ನಾವೇನು ಕರಿತೀವಿ, ಶಿರೋಜ ಹರಕೆ ಅಂತ ಕೂಡ ನಾವು ಕರಿತೀವಿ. ಈ ಹರಕೆ ಸಾಮಾನ್ಯವಾಗಿ ನಮ್ಮ ಪ್ರಪಂಚದಲ್ಲಿ, ದೇಶದಲ್ಲಿ ಹೆಚ್ಚಿಗೆ ಅಂದರೆ ತಿರುಪತಿಯಲ್ಲಿ ಜಾಸ್ತಿ ಇದು ಕೂಡ ಪ್ರಚಾರಕ್ಕೆ ಬಂದಿರತಕ್ಕಂಥದ್ದು. ಈ ಹರಕೆ ಕೊಡೋದರ ಫಲ ಏನು? ನಾವು ಕೂದಲಿನ ಭಗವಂತನಿಗೆ ಶಿರೋ ಹರಕೆಯನ್ನು ಕೊಡ್ತಕ್ಕಂಥ ಫಲ ಏನು? ಇದರ ಫಲ ಯಾಕೆ ನಾವು ಕೂದಲನ್ನೇ ಭಗವಂತನ ಕ್ಷೇತ್ರದಲ್ಲಿ ಆ ಮುಡಿಯನ್ನು ಕೊಡ್ತಕ್ಕಂಥದ್ದು ಯಾಕೆ ಅಂತಕ್ಕಂಥ ಒಂದು ಪ್ರಶ್ನೆ ಕೂಡ ನಮ್ಮಲ್ಲಿ ಉದ್ಭವಿಸುತ್ತೆ. ನಾವು ಸಾಮಾನ್ಯವಾಗಿ ಇಷ್ಟ ದೇವರಿಗಿರ್ಬೋದು, ಮನೆ ದೇವರಿಗಿರ್ಬೋದು, ಅಥವಾ ಕಷ್ಟ ಕಾರ್ಪಣ್ಯಗಳ ಒಂದು ಎಲ್ಲೋ ಒಂದು ಕಡೆ ಕಾರ್ಪಣ್ಯಗಳ ನಿವಾರಣೆಗೆ ಭಗವಂತ ನನಗೆ ಈ ಕಷ್ಟ ನಿವಾರಣೆ ಮಾಡಪ್ಪ, ನಾನು ಬಂದು ತಲೆಯನ್ನು ಎಲ್ಲೋ ಮುಡಿಯನ್ನು ಕೊಡ್ತೀನಿ ಅಂತಕ್ಕಂಥ ಹರಕೆಯನ್ನು ಕೂಡ ನಾವು ಹೊತ್ಕೋತೀವಿ. ಹಾಗಾಗಿ ಈ ಒಂದು ಕೂದಲಿನ ಹರಕೆ ಕೊಡೋದು ಯಾಕೆ? ದೇಹದಲ್ಲಿ ನಾವು ಬೆರಳು ಕೊಡ್ತೀವಿ, ಕೈ ಕೊಡ್ತೀವಿ, ಎಲ್ಲ ಹರಕೆ ಹೊತ್ಕೊಳ್ಳೋಕ್ಕಾಗಲ್ಲ. ಆದರೆ ಕೂದಲನ್ನು ಹರಕೆ ಹೊತ್ಕೊಳ್ಳೋ ವಿಶೇಷ ಏನು? ಈಗಾಗಲೇ ಹಿಂದೆ ನಾವು ಮಾತಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕಾಶಿಗೆ ಹೋದಾಗ ಏನೋ ಒಂದು ಬಿಟ್ಟು ಬರಬೇಕು, ಅದೊಂದು ಹರಕೆ. ಆದರೆ ಇವತ್ತಿನ ಸಹ ಕೂದಲಿನ ಹರಕೆ ಯಾಕೆ ಅಂದರೆ ನಮ್ಮ ಇಡೀ ಪಾಪಗಳು, ನಮ್ಮ ಕರ್ಮಗಳು, ಪಾಪಗಳು ಪ್ರತಿಯೊಂದನ್ನೂ ಕೂಡ ನಾವು ಮಾಡ್ತಕ್ಕಂಥ ಪ್ರತಿ ಕೆಲಸ, ಮನಸ್ಸಿನಿಂದ ಮಾಡಿದ ಕೆಲಸ, ಕೈಯಿಂದ ಮಾಡಿದ ಕೆಲಸ, ದೇಹದಿಂದ ಮಾಡಿದ ಕೆಲಸ, ಅಥವಾ ಗೊತ್ತಿದ್ದು ಮಾಡಿದ ಕೆಲಸ, ಗೊತ್ತಿಲ್ಲದೆ ಮಾಡಿದ ಪಾಪಗಳೆಲ್ಲವೂ ಕೂಡ ತಲೆಯಲ್ಲಿರುತ್ತೆ. ಆ ತಲೆಯ ಭಾಗದಲ್ಲಿ, ಕೂದಲಿನ ಭಾಗದಲ್ಲಿ ಆ ಪಾಪಗಳಿರುತ್ತೆ. ಕೆಲವು ಮಹನೀಯರು ಏನು ಮಾಡ್ತಾರೆ, ಬೋಳು ತಲೆ, ಪರ್ಮನೆಂಟಾಗಿ ಬೋಳು ತಲೆ ಇಟ್ಕೊಂಡಿರ್ತಾರೆ. ಕೆಲವು ಆಶ್ರಮಗಳಲ್ಲಿ ಸ್ವಾಮೀಜಿಗಳನ್ನು ನಾವು ಈಗಲೂ ಗಮನಿಸಿರ್ತೀವಿ, ಅವರು ಬೋಳು ತಲೆಯನ್ನು ಇಟ್ಕೊಂಡಿರ್ತಾರೆ. ಇದೆಲ್ಲ ಯಾಕೆಂದರೆ ಆ ಪಾಪಕ್ಕೆ ನಾನು ಆಸ್ಪದ ಕೊಡೋದಿಲ್ಲ, ಆ ಕರ್ಮಕ್ಕೆ ನಾನು ಆಸ್ಪದ ಕೊಡೋದಿಲ್ಲ, ನಾನು ಅಸಲು ಪಾಪನೇ ಮಾಡೋಕ್ಕೆ ಹೋಗಲ್ಲ ಅಂತಕ್ಕಂಥ ಗಟ್ಟಿ ಮನಸ್ತತ್ವ ಅವರಲ್ಲಿರುತ್ತೆ. ಆದರೆ ನಾವು ಸಂಸಾರಿಗಳಿರ್ಬೋದು, ಮಧ್ಯಮ ವರ್ಗದವ್ರು ಇರ್ಬೋದು, ಅಥವಾ ಏನೋ ಒಂದು ಕಡೆ ಭಗವಂತನಿಗೆ ಇನ್ಯಾರೂ ಇಲ್ಲ, ನಮಗೆ ಭಗವಂತನೇ ಇದ್ದಾನೆ ಅಂತಕ್ಕಂಥ ಭಾವನೆ ಇದ್ದಂಥವರು ಕೂದಲಿನ ಹರಕೆ ಕೊಡ್ತಾರೆ. ಆ ಕೊಡ್ತಕ್ಕಂಥ ಉದ್ದೇಶ ಇಡೀ ನಮ್ಮ ಪಾಪಗಳೆಲ್ಲವೂ ಕೂಡ ಆ ನಿಧಿಯಾಗಿ ಆ ಕೂದಲಿನಲ್ಲಿ ಸೇರಿಕೊಂಡಿರುತ್ತೆ. ಹಾಗಾಗಿ ನಾವೇನು ಮಾಡ್ತೀವಿ, ಆ ಒಂದು ಕ್ಷೇತ್ರಕ್ಕೆ ಹೋದಾಗ ನಮ್ಮ ಮುಡಿ ಅಥವಾ ತಲೆಯನ್ನು ಅಥವಾ ಕೂದಲನ್ನು ಕೊಡ್ತೀವಿ. ಆದರೆ ನಾವು ಮಾಡ್ತಕ್ಕಂಥ ಬಹುದೊಡ್ಡ ತಪ್ಪೇನು ಅಂದರೆ, ನಾವು ಕೂದಲನ್ನು ಭಗವಂತನಿಗೆ ಕೊಟ್ಟಾಗ ಒಂದು ಸಂಕಲ್ಪ ಮಾಡ್ಕೋಬೇಕು. ಈಗ ನಮ್ಮ ದೇಹದಲ್ಲಿ ಪಾಪಗಳ ಕೊಡ ಈಗ ಕಡಿಮೆ ಆಗಿದೆ, ಇನ್ನು ಪಾಪಗಳು ಮಾಡೋಕ್ಕೆ ಹೋಗಲ್ಲ, ಹಾಗಾಗಿ ಇನ್ನು ಎಚ್ಚರಿಕೆಯಿಂದ ಇರ್ತೀನಿ. ಇನ್ನು ಕ್ಷೇತ್ರಕ್ಕೆ ಹೋಗಿ ಬಂದ ತಕ್ಷಣವೇ ನಾವು ಪರಿವರ್ತನೆ ಆಗಿಬಿಡ್ತೀವಿ, ಮಾಮೂಲಿಯಾಗೇ ಇರ್ತೀವಿ. ಅದು ತಪ್ಪು. ಯಾವಾಗ ನಾವು ಭಗವಂತನಿಗೆ ಮುಡಿಯನ್ನು ಕೊಟ್ಟು, ನಾವು ಕೂದಲನ್ನು ಕೊಟ್ಟು ಬಂದಾಗ ಆ ದೇಹದಲ್ಲಿ ಒಂದು ಬದಲಾವಣೆಯಾಗುತ್ತೆ, ಒಂದು ಕಳೆ ಬರುತ್ತೆ. ಸಾಮಾನ್ಯವಾಗಿ ಎಷ್ಟೋ ಜನ ನೋಡಿರ್ತೀವಿ, ಆ ತಲೆಯ ಕೂದಲನ್ನು ಕೊಟ್ಟು ಬಂದ ತಕ್ಷಣ ಮುಖದಲ್ಲಿ ಒಂದು ಛಾಯೆ ಬರುತ್ತೆ, ಒಂದು ಅಲಂಕಾರ ಬರುತ್ತೆ, ಆ ಮುಖದ ಕಳೆನೇ ಚೇಂಜ್ ಆಗುತ್ತೆ. ಆದರೆ ಅದನ್ನು ಹಾಗೆ ಉಳಿಸ್ಕೋಬೇಕು. ಮತ್ತು 2-3 ಪಾಪ ಅಥವಾ ಏನೋ ಒಂದು ಗೊತ್ತಿಲ್ಲದ ಪಾಪಗಳು ಮಾಡೋಕ್ಕೆ ಹೋದಾಗ ಆ ಮುಖ ಮಾಮೂಲಿಯಾಗೇ ಪರಿವರ್ತನೆ ಆಗುತ್ತೆ. ಹಾಗಾಗಿ ಈ ಕೂದಲನ್ನು ಕೊಡೋದರ ಮುಂಚೆನೇ ನೀವು ಕೆಲವನ್ನು ಸಂಕಲ್ಪಗಳು ಮಾಡ್ಕೊಂಡು ಭಗವಂತನಿಗೆ ಕೊಟ್ಟಿದ್ದೆ ಆದರೆ ಅದು ತುಂಬಾ ಒಳ್ಳೆಯದಾಗುತ್ತೆ. ಅದರಿಂದ ಶುಭನೂ ಕೂಡ ಆಗುತ್ತೆ, ಅದನ್ನು ಪಾಪಗಳು ಕೂಡ ಅಲ್ಲಿ ಕಳೆದಾಗುತ್ತೆ. ಮತ್ತೆ ತುಂಬಿಸ್ಕೊಳ್ಳೋದು ಬೇಡ ಅಂತ ಹೇಳ್ತಾ, ಕೂದಲಿನ ಹರಕೆ ಬಹಳ ವಿಶೇಷವಾದ ಹರಕೆ ಕೂಡ ಆಗಿದ್ದು, ಅದರ ಜೊತೆಗೆ ಒಂದು ಸಂಕಲ್ಪ ಇಟ್ಕೊಂಡಾಗ ಇನ್ನೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.